ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ನೀನಂದರೆ ನನಗಿಷ್ಟ. ಇದು ತುಂಬ ಬ್ಯೂಟಿಫುಲ್ ಚಾಪ್ಟರ್. ಯಾಕೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಜನ್ರೇಷನಲ್ಲಿ ಮಕ್ಕಳು ತುಂಬ ದಾರಿ ತಪ್ಪುವುದೇ ಹೆಚ್ಚು. ಈವನ್ ಮಾದಕ ವಸ್ತುಗಳ ವ್ಯಸನಕ್ಕೆ ಹೋಗ್ಬಿಡ್ತಾರೆ. ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಬಿದ್ದು ಅಪಾಯಗಳನ್ನ ತಂದುಕೊಳ್ತಾರೆ. ಇದನ್ನೆಲ್ಲ ತಡಿಬೇಕು ಅಂತ ಹೇಳಿದರೆ ನಾವು ಯಾವಾಗಲೂ ಆ ಮಕ್ಕಳಿಗೆ ನೀನಂದರೆ ನನಗಿಷ್ಟ ಅನ್ನೋ ಫೀಲ್ ಕೊಡಬೇಕಂತೆ. ಅಂದರೆ ಮನೆಯನ್ನು ಒಂದು ಅದ್ಭುತ ಸ್ಥಳವಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಇದು ಒಂದೇ ಸಮಕ್ಕೆ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಅವರ ಜೊತೆ ನಾವು ಮಾತಾಡುವ ರೀತಿ, ಸಂವಹನ ಮಾಡುವ ರೀತಿ, ಅವರಿಗೆ ನಾವು ಕಂಫರ್ಟ್ ಫೀಲ್ ಕೊಡುವ ರೀತಿ, ಪ್ರತಿಯೊಂದು ಬದಲಾವಣೆಗಳನ್ನ, ಅವರಿಗೆ ಅನಿಸಿಕೆಗಳನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ರೀತಿ ನಾವು ಒಂದು ವಾತಾವರಣವನ್ನು ಅವರಿಗೆ ಕ್ರಿಯೇಟ್ ಮಾಡಿ ಕೊಡಬೇಕಂತೆ. ಆ ಥರದ ಒಂದು ಬಂಧ ಎಲ್ಲಿ ಇರುವುದಿಲ್ಲ ಅಂತಹ ಮಕ್ಕಳು ತಮ್ಮ ಗೆಳೆಯರೊಂದಿಗೆ ಅಥವಾ ಸಮಾಜದ ಯಾವುದೋ ಒಂದು ದುಷ್ಟರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿ ದಾರಿ ತಪ್ಪುವ ತುಂಬ ಸಾಧ್ಯತೆಗಳಿವೆ ಅಂತ ಇಲ್ಲಿ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿನಿತ್ಯ ತನ್ನ ಹೆತ್ತವರೊಂದಿಗೆ ಉತ್ತಮ ಸಂವಹನ ಹೊಂದಿರುವಂತಹ ಬಾಲಕರು ಸುಲಭವಾಗಿ ಮದ್ಯ ಆಗಲಿ ಮಾದಕ ದ್ರವ್ಯದ ವ್ಯಸನಕ್ಕೆ ಬೀಳುವುದಿಲ್ಲ. ಅದೇ ರೀತಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಕೂಡ ಈ ಪ್ರೀತಿ ಪ್ರೇಮ ಪ್ರಣಯಗಳಂತಹ ಕಾರ್ಯಗಳಿಗೆ ಕೈ ಹಾಕಿ ತಮ್ಮ ಜೀವನವನ್ನು ಅಪಾಯಕ್ಕೆ ತಂದುಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ. ಮನೆಯ ಹೊರಗಡೆ ನಡೆಯುವ ಎಲ್ಲ ವಿಚಾರಗಳನ್ನು ಅಂದಿಗಂದೇ ಹೆತ್ತವರೊಡನೆ ಸಂಭಾಷಣೆ ಮಾಡಿಕೊಳ್ಳುತ್ತಾ ತಮ್ಮ ಸುರಕ್ಷತೆಯನ್ನು ತಾವೇ ಕಾಪಾಡಿಕೊಳ್ಳುತ್ತಾರೆ. ನೀನು ನಮಗೆ ಸೇರಿದವನು ಅಂತ ಅನ್ನೋ ಭಾವ ಬಂದರೆ ಸಾಕು, ಅವರಿಗೆ ಮತ್ತೊಂದು ಬೇರೆಯೇ ಪ್ರೀತಿ ಅವರಿಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ನಾವು ಹೇಗೆ ಅಂದರೆ ಮನೆಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಕೊಡ್ತೇವೆಯೋ ಅದೇ ಥರ ಮಕ್ಕಳು ನಮ್ಮ ಜೊತೆ ಡಿಟ್ಯಾಚ್ ಆಗೋದಾಗಲಿ ಅಟ್ಯಾಚ್ ಆಗೋದಾಗಲಿ ನಮ್ಮ ಕೈಯಲ್ಲಿದೆ ಅಂತ ಸರ್ ಹೇಳ್ತಿದ್ದಾರೆ. ಹೌದಲ್ವಾ? ಇದನ್ನು ನಾವು ಒಂದು ಏಕದಮ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಚಿಕ್ಕ ವಯಸ್ಸಿನಿಂದನೇ ಇದನ್ನು ಅಭ್ಯಾಸ ಮಾಡ್ಕೊಂಡು ಬರಬೇಕು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಚಿಕ್ಕ ಮಗು ಇದ್ದಾಗಿಂದನೂ ಮಗು ಮನೆಗೆ ಬಂದುಬಿಟ್ಟು ಒಂದು ಶಾಲೆಯ ವಿಷಯವಾಗಲಿ ದಾರಿಯಲ್ಲಿ ಎಂತಾದರೂ ನಡೆದ ವಿಷಯ ಆಗಲಿ ಹೇಳುವಾಗ ನಾವು ಅವರಿಗೆ ಸಮಯ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಅದನ್ನು ಕೇಳ್ಕೊಳ್ಬೇಕು. ಕೇಳುವ ತಾಳ್ಮೆ ನಮಗಿದ್ರೆ ಮುಂದೆ ಒಂದು ದಿನ ಅದೇ ಅಭ್ಯಾಸವಾಗಿ ಬಿಡ್ತದೆ ಅವರಿಗೆ. ಧನ್ಯವಾದಗಳು.